ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ವೆಜಿಟೇಬಲ್ ರೈಸ್. ಸ್ಪೆಷಲಾಗಿ ಕರ್ನಾಟಕದಲ್ಲಿ ಎಲ್ಲರೂ ರೆಗ್ಯುಲರಾಗಿ ಮಾಡ್ತಿರ್ತಾರೆ ಇದು. ಬಟ್ ನನ್ನ ಪ್ರಿಪ್ರೇಷನ್ ಒಂದ್ಸತಿ ನೋಡಿ, ನೀವು ಹೀಗೆ ಮಾಡ್ತೀರಾ ಚೇಂಜ್ ಇರುತ್ತಾ ಅಂತ. ಫಸ್ಟ್ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಿದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಸಣ್ಣಕ್ಕೆ ಚಾಪ್ ಮಾಡಿರೋ ಜಿಂಜರ್ ಹಾಕ್ತೀನಿ. ಅದೆಲ್ಲ ಫ್ರೈ ಆದ ನಂತರ ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಹಾಕ್ತೀನಿ. ಅದನ್ನು ಫ್ರೈ ಆದಮೇಲೆ ಮುಂಚೆನೇ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಮಿಕ್ಸ್ಡ್ ವೆಜ್ಜೀಸ್ ಹಾಕ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸು ಮಿಕ್ಸ್ ಮಾಡ್ತೀನಿ. ಇದೆಲ್ಲ ಒಂದು ಸತಿ ಸಾಟೆ ಮಾಡ್ಕೊಂಡ್ಮೇಲೆ 1 ಗ್ಲಾಸ್ ರೈಸ್ ತೊಳೆದಿಟ್ಕೊಂಡಿರೋದು ಹಾಕ್ತೀನಿ. ನಾನು 1 ಗ್ಲಾಸ್ ರೈಸ್ ತೊಗೊಂಡ್ರೆ 1 ಗ್ಲಾಸ್ಗಿಂತ ಜಾಸ್ತಿನೇ ವೆಜ್ಜೀಸ್ ಎಲ್ಲ ಹಾಕ್ತೀನಿ. ಇದೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 2 ವಿಷಿಲ್ ಕೂಗಿಸ್ತೀನಿ. ವಿಷಿಲ್ ಆರಿದ ನಂತರ ಸರ್ವ್ ಮಾಡ್ಕೊಂಡ್ರೆ ಏನೂ ಮಸಾಲೆ ಹಾಕಿಲ್ಲ ಅಂದ್ರೂ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ನಾವು ಎಕ್ಸ್ಟ್ರಾ ಸ್ಪೈಸಸ್ ಏನೂ ಹಾಕಿರಲ್ಲ. ಇದಕ್ಕೆ ಫ್ರೆಶ್ ಕೋಕೋನಟ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿ ಆ್ಯಂಡ್ ಫ್ಲೇವರ್ಫುಲ್ ವೆಜಿಟೇಬಲ್ ರೈಸ್ ರೆಡಿ ಆಗುತ್ತೆ. ಇದು ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸಸ್ ಮತ್ತು ಡಿನ್ನರ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಈಸಿ ಪ್ರಿಪ್ರೇಷನ್. ಇದಕ್ಕೆ ಮ್ಯಾಂಡೇಟ್ರಿಯಾಗಿ ಫ್ರೆಶ್ ಕೋಕೋನಟ್ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರ ಮಾಡ್ತೀರಾ ಅಥವಾ ಚೇಂಜ್ ಇರುತ್ತಾ ಅಂತ ಒಂದು ಸತಿ ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ. ನಿಮಗೆ ಈ ವೆಜಿಟೇಬಲ್ ರೈಸ್ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ನನಗೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಕ್ಸ್ಟ್ರಾ ಸ್ಪೈಸಸ್ ಏನೂ ಹಾಕಿಲ್ಲ ಅಂದ್ರೂ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ, ಹಾಗೆ ಮೈಲ್ಡ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.